ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅನ್ಕೊಳತ್ತೀನಿ. ಸೊ ಇದನ್ನು ನೋಡಿದ ಮ್ಯಾಗ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ತೈತಿ, ಇದು ಅಗಸಿ ಚಟ್ನಿ ಪುಡಿ. ಸೊ ಅಗಸಿ ಚಟ್ನಿ ಪುಡಿ ಮಾಡ್ಕೊಂಡು ನಾವು ಡೈಲಿ ಹೆಲ್ತ್ ರೂಟೀನ್ ಒಳಗೆ ನಮ್ದು ಅಡುಗೆ ಒಳಗಾಗಲಿ ಬಳಸೋದ್ರಿಂದ ನಮಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಇದು ಜೀರ್ಣಕ್ರಿಯೆ ಸುಧಾರಣೆ ಮಾಡ್ತೈತಿ, ಆಮೇಲೆ ನಮ್ಮ ತೂಕ ಇಳ್ಸೋಕೆ ಹೆಲ್ಪ್ ಮಾಡ್ತೈತಿ, ಕೊಲೆಸ್ಟ್ರಾಲ್ ಡೌನ್ ಆಗ್ತೈತಿ, ಆಮೇಲೆ ನಮ್ದು ಹಾರ್ಟ್ ಹೆಲ್ತ್ ಚಲೋ ಉಳಿತೈತಿ, ಶುಗರ್ ಕಂಟ್ರೋಲ್ ಆಗ್ತೈತಿ, ಸ್ಕಿನ್ನ ಮತ್ತು ಹೇರ್ ಹೆಲ್ತಿಗಂತೂ ಭಾಳ ಚಲೋ. ಒಮೆಗಾ 3 ಮತ್ತು ಫೈಬರ್ ಪ್ರೋಟೀನ್ ಇದ್ರಾಗ ರಿಚ್ ಇರ್ತಾವೆ. ಸೊ ಇದನ್ನು ಬರೀ ನಾವು ಪುಡಿ ಮಾಡ್ಕೊಂಡು ತಿನ್ನೋದಾಗಲಿ ಚಟ್ನಿ ಪುಡಿ ತಿನ್ನೋದಾಗಲಿ ಮಾಡ್ಬೋದು. ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಂಗಿಲ್ಲ. ಅಗಸಿ ಬೀಜ, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕರಿಬೇವು ಇಷ್ಟಿದ್ರೆ ಸಾಕು. ನಾವು ಇದ್ರದ್ದು ಒಂದು ಹೆಲ್ದಿ ಚಟ್ನಿ ಪುಡಿ ಮಾಡ್ಕೋಬೋದು. ಸೊ ಫಸ್ಟಿಗೆ ನಾನು ಇಲ್ಲಿ ಲೋ ಫ್ಲೇಮ್ದಾಗ ಅದನ್ನ ಹುರ್ಕೊಳತ್ತೀನಿ ಲೈಟಾಗಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಅವ ಚಟಪಟಾತ ಸೌಂಡ್ ಮಾಡೋಕೆ ಶುರು ಮಾಡ್ತಾವೆ. ಸೊ ಅಷ್ಟು ಹುರಿದ್ರೆ ಸಾಕು ನಮ್ಗೆ. ಒಂದು ಕಬ್ಬಿಣದ ಕಡಾಯಾಗ ಇದನ್ನ ಹುರ್ಕೊಳತ್ತೀನಿ. ಅದಾದಮೇಲೆ ನಾ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿನೂ ಹುರ್ಕೋತೀನಿ. ಫಸ್ಟ್ ನಾ ಕರಿಬೇವು ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಗರಿ ಗರಿ ಆಗ್ಲತ್ತ ಹೇಳಿ. ಸೊ ಕರಿಬೇವು ಮತ್ತು ನಾವು ಬೆಳ್ಳುಳ್ಳಿ ಹುರಿದು ಹಾಕೋದ್ರಿಂದ ಒಂದು ಸ್ವಲ್ಪ ಚಟ್ನಿ ಪುಡಿದ ನಾವು ವ್ಯಾಲಿಡಿಟಿ ಜಾಸ್ತಿ ಉಳಿತೈತಿ ಅಂತ ಹೇಳ್ಬೋದು. ಹಸಿ ಹಾಕೋದ್ರಿಂದ ನಮ್ಗೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ನಾ ಫಸ್ಟೆಲ್ಲ ಹಂಗನೂ ಮಾಡಿ ನೋಡಿದ್ನಿ. ಅದಕ್ಕಿಂತ ನಮ್ಗೆ ಇದು ಒಂದು ಸ್ವಲ್ಪ ಚಲೋ ಅನಿಸ್ತೈತಿ. ಅಂದರೆ ಇದ್ರದ್ದು ಶೆಲ್ಫ್ ಲೈಫನ್ನು ನಾವು ಜಾಸ್ತಿ ಮಾಡ್ಕೋಬೋದು. ಇದನ್ನೇನೋ ಫ್ರಿಜ್ನಾಗ ಇಡೋ ಆಗತ್ತಿಲ್ಲ ಚಟ್ನಿ ಪುಡಿ. ಈ ಥರ ನೋಡಿರಿ, ಅವು ಬೆಳ್ಳುಳ್ಳಿನೂ ಹುರಿದಾವಂತ ಗೊತ್ತಾದ್ಮ್ಯಾಗ ನಾವು ಎರಡೂ ಆರಿಸಿ ಮತ್ತು ಅದ್ರಾಗ ಹಂಗೆ ಅಂದ್ರೆ ಆ ಕಬ್ಬಿಣದ ಕಡಾಯಿ ಆಗಿರೋದ್ರಿಂದ ಅದ್ರದ್ದು ದಿನ ಹೀಟ್ ಇರ್ತಿತ್ತಲ್ಲ, ಅದ್ರಾಗ ಸ್ವಲ್ಪ ಬಿಟ್ಟೀನಿ. ಎರಡೂ ಆರಿದ್ಮ್ಯಾಗ ಸ್ವಲ್ಪ ನಾನು ಈಗ ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ಜೀರಿಗೆ, ಉಪ್ಪು, ಸಕ್ಕರೆ, ಆಮೇಲೆ ಅದೇನು ಹುರಿದಿಟ್ಕೊಂಡಿದ್ವಲ್ಲ ನಾವು, ಅದು ಬೆಳ್ಳುಳ್ಳಿ ಮತ್ತು ಕರಿಬೇವು, ಆಮೇಲೆ ಖಾರದ ಪುಡಿ ನಾನು ಹಾಕ್ಕೊಂಡಿನಿ. ಯಾರ ಕಡೆ ಎಲ್ಲ ಮೆಣ್ಸಿನ್ಕಾಯಿ ಇರ್ತಾವಲ್ಲ, ಆ ಮೆಣ್ಸಿನ್ಕಾಯಿನೂ ಹಾಕೋಬೋದು, ಒಣ ಮೆಣ್ಸಿನ್ಕಾಯಿ. ನನ್ನ ಕಡೆ ಒಣ ಮೆಣ್ಸಿನ್ಕಾಯಿ ಇರಲಿಲ್ಲ ಅಂಥೇಳಿ ನಾನು ಖಾರದ ಪುಡಿ ಹಾಕ್ಕೊಂಡಿನಿ. ಸೊ ಲಾಸ್ಟಿಗೆ ನೋಡಿರಿ, ಇದು ಬೆಳ್ಳುಳ್ಳಿ ಮತ್ತು ಕರಿಬೇವು ಹುರಿದಿಟ್ಕೊಂಡಿದ್ದೆ, ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಳತ್ತೀನಿ. ಸೊ ಈಗ ನಮ್ದು ಅಗಸಿ ಚಟ್ನಿ ರೆಡಿ ಆಗೈತಿ. ಭಾಳ ಸಿಂಪಲ್ಲ. ಇದನ್ನು ಮಾಡಿಟ್ಕೊಂಡ್ರೆ ನಮಗೆ ಒಂದು ತಿಂಗಳಾದ್ರೂ ಇದು ಹಾಳಾಗಂಗಿಲ್ಲ. ಒಂದು ತಿಂಗಳಿಗಿಂತ ಜಾಸ್ತಿನೇ ಬರ್ತೈತೆ ಅಂತ ಹೇಳ್ಬೋದು. ಸೊ ನಾವು ಡೈಲಿ ಒಂದು ಸ್ಪೂನನ್ನು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾವೆ. ಸೊ ನೀವು ಎಲ್ಲ ನಿಮ್ಮ ರೂಟೀನ್ ಒಳಗೆ ಈ ಚಟ್ನಿ ಪುಡಿ ಆ್ಯಡ್ ಮಾಡ್ಕೊಳ್ರಿ ಅಂತ ಹೇಳತ್ತೀನಿ. ಭಾಳ ಅಂದ್ರೆ ಭಾಳ ಈಸಿ. ಬರೀ ಚಟ್ನಿ ನಾವು ಅಗಸಿನ ಹುರಿದು ಅದನ್ನು ಒಂದು ಸ್ಪೂನ್ ನಾವು ಪೌಡ್ರ್ ಕನ್ಸ್ಯೂಮ್ ಮಾಡೋದ್ರಿಂದನೂ ನಮ್ಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾವೆ. ಸೊ ಈ ಒಂದು ಯೂಸ್ಫುಲ್ ಚಟ್ನಿ ಪುಡಿ ನಿಮಗೂ ಎಲ್ಲರಿಗೂ ಯೂಸ್ ಆಗೈತಿ ಅಂಥೇಳಿ ಅಂದ್ಕೊಳತ್ತೀನಿ. ಥ್ಯಾಂಕ್ ಯು ಸೋ ಮಚ್.